ತುಂಬಾ ಕಷ್ಟ ರೀ. ಹ್ಮ್. ಗಾಡಿ ಓಡಿಸ್ಕೊಂಡು ಮೋಟೋ ಬ್ಲಾಗ್ ಮಾಡೋದೆಲ್ಲ ಸುಮ್ಮನೆ ತಮಾಷೆ ವಿಷಯ ಅಲ್ಲ. ಆ ಗಾಡಿನ ಓಡಿಸ್ಕೊಂಡು ಅದ್ರ ಬಗ್ಗೆ ಒಂದ್ ಮಾಹಿತಿ ತಿಳಿಸ್ಕೊಂಡು ಅಕ್ಕಪಕ್ಕದವ್ರನ್ನ ನೋಡ್ಕೊಂಡು ಮೋಟೋ ಬ್ಲಾಗರ್ಸ್ ಯಾರ್ಯಾರು ಮಾಡ್ತಾರೋ ಅವ್ರೆಲ್ಲ ಹಚ್ಚೋಕಪ್ಪ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಮೋಟೋ ಬ್ಲಾಗ್ ಅಂದ್ರೆ ಟ್ರೈ ಮಾಡ್ತಾ ಇದೀನಿ ಫಸ್ಟ್ ಟೈಮ್. ಅಂದ್ರೆ ಆಲ್ರೆಡಿ ಒಂದ್ಸತಿ ಮಾಡಿದೀನಿ. ಇದರ ನೆಕ್ಸ್ಟ್ ಪ್ರಯತ್ನ. ಇನ್ನೆಲ್ಲ ಮೋಟೋ ಬ್ಲಾಗ್ ಮಾಡ್ಕೊಂಡು ಡಾಕ್ಯುಮೆಂಟ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ತಿಳಿಸೋಣ. ಹಾಗೇನೆ 10,000 ಸಬ್ಸ್ಕ್ರೈಬರ್ ಆಗ್ಲಿ ಅಂತ ಕಾಯ್ತಾ ಇದೀನಿ. ಒಂದೇ ಕಡೆ ಕುತ್ಕೊಂಡು ವಿಡಿಯೋ ಮಾಡಕ್ಕೆ, ಎಡಿಟಿಂಗ್ ಮಾಡಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತಾ. ಸೊ ಕೆಲ್ಸನೂ ಆಯ್ತು, ಒಂದು ಕಂಟೆಂಟ್ ಕೊಟ್ಟಂಗೂ ಆಯ್ತು, ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡಂಗೂ ಆಯ್ತು, ನಂದು ಕೆಲಸ ಮುಗ್ದಂಗೂ ಆಯ್ತು. ಆ ಒಂದು ಉದ್ದೇಶದಿಂದ ಈ ತರದ ಹೊಸ ಸೆಟಪ್ ಮೋಟೋ ಬ್ಲಾಗಿಂಗ್. ಸೊ ಮೋಟೋ ಬ್ಲಾಗಿಂಗ್ ಬಗ್ಗೆ ನೀವೇನ್ ಹೇಳ್ತೀರಾ? ಗುಡ್ ನ್ಯೂಸ್ ಬರಲಿದೆ. ಇನ್ನು ಡಿಕ್ಲೇರ್ ಆಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಮೇ ಬಿ ನನ್ನ ಚಾನಲ್ ಅಲ್ಲೇ ಫಸ್ಟ್ ಅನ್ಸುತ್ತೆ. ಸೊ ಬೆಟರ್ಮೆಂಟ್ ಚಾರ್ಜ್ ಹಾಗೆ ಇಂಪ್ರೂವ್ಮೆಂಟ್ ಚಾರ್ಜ್. ಸೊ ಬೆಟರ್ಮೆಂಟ್ ಚಾರ್ಜ್ ಬಿಡ್ತಾರೋ ಇಂಪ್ರೂವ್ಮೆಂಟ್ ಚಾರ್ಜ್ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಅದ್ರ ಡಿಸ್ಕಷನ್ ಅಂತೂ ಚಾಲ್ತಿಯಲ್ಲಿದೆ, ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೆಟರ್ಮೆಂಟ್ ಚಾರ್ಜ್ ಬಿಡುವ ಎಲ್ಲಾ ತರದ ಲಕ್ಷಣಗಳು ಬರ್ತಾ ಇದೆ. ಅಕ್ರಮ ಸಕ್ರಮ ಬರುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ಬೆಟರ್ಮೆಂಟ್ ಚಾರ್ಜ್ ಅಂತೂ 100% ಬರಂಗಿದೆ. ಯಾಕಪ್ಪ ಅಂದಾಗ ಗೊತ್ತಲ್ಲ, ಅದು ಎಲೆಕ್ಷನ್ ಆದ್ಮೇಲೆ ಬರುತ್ತಾ ಎಲೆಕ್ಷನ್ ಗಿಂತ ಮುಂಚೆ ಬರುತ್ತಾ ನೋಡ್ಬೇಕಾಗಿದೆ. ಪ್ಲಸ್ ಬಿಬಿಎಂಪಿದು ದೊಡ್ಡ ದೊಡ್ಡ ಮೀಟಿಂಗ್ ಆಗ್ತಾ ಇದೆ. ವಾರ್ಡ್ ನ ಹೀಗೆ ಇಟ್ಕೊಂಡಿರ್ತಾರ ಅಥವಾ 225 ಇರೋ ವಾರ್ಡ್ ನ 400 ವಾರ್ಡ್ಗಳು ಮಾಡ್ಬೋದಾ ಅಂತ ಒಂದು ಡೌಟ್ ಬೇರೆ ಶುರುವಾಗಿದೆ. ಇವತ್ತು ನನ್ನ ದಿನಚರಿ ಏನಪ್ಪಾ ಅಂದ್ರೆ, ಮಾಮೂಲಿ ಒಂದು ಬಿಕಾಟಾಗಿ ಅಪ್ಲಿಕೇಶನ್ ಹಾಕಿದ್ದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸ್ಬೇಕು ಅವ್ರಿಗೆ. ಕರೆದಿದ್ದಾರೆ, ಹೋಗಿ ಮೀಟ್ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಡಾಟಾ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಅಂದ್ರೆ ಲೈನ್ ಟ್ರಾನ್ಸ್ಫರ್ ಬಿಬಿಎಂಪಿಲಿ ಬಿಕಾಟ್ ಇದೆ. ಇನ್ನೊಂದು ಏನಪ್ಪಾ ಅಂದಾಗ, ಯಾರು 100 ವಾರ್ಡ್ ಬಿಬಿಎಂಪಿ 100 ವಾರ್ಡ್ಗಳಲ್ಲಿದ್ದೀರೋ ಈ ಆಸ್ತಿ ಬಗ್ಗೆ ಅವೇರ್ನೆಸ್ ತಗೊಳ್ಳಿ. ನಿಮ್ದು PID ನಂಬರ್ ಇರೋ, ಅಂದ್ರೆ PID ನಂಬರ್ ಇರೋ ಪ್ರಾಪರ್ಟಿ ಎಲ್ಲದಕ್ಕೂ ಈ ಆಸ್ತಿ ಮಾಡ್ಕೊಂಡ್ರೆ ಒಳ್ಳೇದು. ಈ ಆಸ್ತಿ ಅಪ್ಡೇಷನ್ ಮಾಡ್ತಾ ಇದಾರೆ ಬಿಬಿಎಂಪಿಲಿ. ನಿಮ್ಮ ಏನೇನು ಡಾಕ್ಯುಮೆಂಟ್ ಗಳಿದೆಯೋ, ನಿಮ್ಮ ಕ್ರಯಪತ್ರ ಅಥವಾ ವಿಭಾಗ ಪತ್ರ ಅಥವಾ ದಾನ ಪತ್ರ, ಯಾವ ಪತ್ರದಲ್ಲಿ ನಿಮ್ಗೆ ಪ್ರಾಪರ್ಟಿ ಬಂದು ನಿಮ್ಮ ಹೆಸರು ಖಾತಾ ಆಗಿದೆಯಲ್ಲ, ಆ ಪ್ರಾಪರ್ಟಿಗಳಿಗೆ ಅಪ್ಡೇಷನ್ ಏನಪ್ಪಾ ಅಂದ್ರೆ ಈ ಆಸ್ತಿ ಈ ಕಂಪ್ಯೂಟರ್ ಅಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಗಳನ್ನ ವಿತ್ ಫೋಟೋ ಜೊತೆಗೆ ಹಾಕ್ತಾ ಇದ್ದಾರೆ. ಹೇಗೆ ಪಂಚಾಯಿತಿಗಳಲ್ಲಿ ಈ ಆಸ್ತಿ ಬಂದಿದೆಯೋ, ಹೇಗೆ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಬಂದಿದೆಯೋ, ಅದೇ ತರನೇ ಬಿಬಿಎಂಪಿಲಿ ಈ ಆಸ್ತಿದು ಹಾಗೂ ಪುರಸಭೆಗೂ ಒಂದೇ ತರ ಲಿಂಕ್. ಅಂದ್ರೆ ಪುರಸಭೆಗಳೆಲ್ಲ ಈ ಆಸ್ತಿ ಇದ್ದಿದ್ದು ಅದನ್ನ ಬಿಬಿಎಂಪಿಗೂ ತರ್ತಾ ಇದ್ದಾರೆ. ಸೊ ಯಾರು ಈ ಆಸ್ತಿ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ.